ಬೆಂಗಳೂರಿನಲ್ಲಿ ರಸ್ತೆಗೆ ವಾಲಿದೆ 2 ಅಂತಸ್ತಿನ ಕಟ್ಟಡ. ತಿಪ್ಪಸಂದ್ರ ಮೇನ್ ರೋಡ್ನಲ್ಲಿ ವಾಲಿದ ಮನೆ, ಕಟ್ಟಡದ ಪಕ್ಕದಲ್ಲಿ ಹೊಸ ಮನೆ ನಿರ್ಮಾಣ, ಪಕ್ಕದಲ್ಲೇ ಅಗೆಯುವಾಗ ಕುಸಿದ ಮಣ್ಣು. ವಾಲಿರುವ 2 ಅಂತಸ್ತಿನ ಮನೆ, ಜನ ಆತಂಕ. ಸ್ಥಳದಲ್ಲಿ ಜೆಪಿ ನಗರ ಪೊಲೀಸರಿಂದ ಪರಿಶೀಲನೆ ಆಗ್ತಾ ಇದೆ. 1-2 ಅಂತಸ್ತಿನ ಕಟ್ಟಡ, ಪಕ್ಕದಲ್ಲಿ ಇನ್ನೊಂದು ಮನೆ ಕಟ್ತಾ ಇದ್ದಾರೆ. ಆಗ ಪಾಯ ಮೋಸ್ಟ್ಲಿ ಅದೇ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪಾಯ ಅಗೆಯುವಾಗ ಮನೆ ವಾಲಿದೆ, ಕಂಪ್ಲೀಟ್ ಮನೆ ವಾಲಿದೆ. ಈಗ 2 ಕಾರಣಗಳಿರುತ್ತೆ. ಒಂದು, ಹೊಸದಾಗಿ ಕಟ್ಟುವಂಥ ಸಂದರ್ಭದಲ್ಲಿ ಈ ಮನೆಗಳಿಗೆ ಅಡಿಪಾಯಕ್ಕೆ ಏನಾದರೂ ತೊಂದರೆ ಆದಾಗ ಈ ಥರ ಉಂಟಾಗುತ್ತೆ. ಮಾದೇಶ್ ಲೊಕೇಶನಲ್ಲಿದ್ದಾರೆ, ಅಲ್ಲಿಂದ ಓಕೆ. ಮಾದೇಶ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮಾದೇಶ್ ಪ್ಲೀಸ್. ಜಯಪ್ರಕಾಶ್, ಕಳೆದ 1 ಗಂಟೆ ಮುಂಚೆ ಜೆಬಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ತಿಪ್ಪಸಂದ್ರ ಮೇನ್ ರೋಡ್ನಲ್ಲಿ ಒಂದು ಘಟನೆ ನಡೆದಿದೆ. ಅಲ್ಲಿ ಅಕ್ಕಪಕ್ಕದಲ್ಲಿ ಅಂದರೆ ಇತ್ತೀಚೆಗೆ ಒಂದು ಕನ್ಸ್ಟ್ರಕ್ಷನನ್ನು ಮಾಡ್ತಿರ್ತಾರೆ. ಕನ್ಸ್ಟ್ರಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ, ಬುನಾದಿ ಅಗೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಜಾಸ್ತಿ ಮಣ್ಣು ಅಗೆದಿರೋದ್ರಿಂದ ಅಕ್ಕಪಕ್ಕದ ಬಿಲ್ಡಿಂಗ್ಗಳು ಕುಸಿದಿದೆ ಅನ್ನೋಂಥದ್ದು ಸದ್ಯಕ್ಕೆ ಪ್ರಾಥಮಿಕವಾಗಿ ಬಂದಿರುವಂಥ ಮಾಹಿತಿ. ಈಗಾಗಲೇ ಘಟನಾ ಸ್ಥಳಕ್ಕೆ ಜೆಬಿ ನಗರ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆ ಒಂದು ಬುನಾದಿ ಅಗಿತಿರುವಂಥ ಮಾಲೀಕ ಏನಿದ್ದಾನೆ, ಜಾಗದ ಮಾಲೀಕನಿಗೆ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾವೊಂದು ಕಾರಣಕ್ಕಾಗಿ ಬಿತ್ತು, ಅಷ್ಟು ಪರ್ಮಿಷನ್ ಇದ್ದು ಆ ಒಂದು ಕನ್ಸ್ಟ್ರಕ್ಷನ್ ನಡೆಸಿತ್ತ, ಅಕ್ಕಪಕ್ಕದ ಮನೆಗಳು 2 ಮನೆಗಳು ವಾಲಿದೆ ಕಂಪ್ಲೀಟ್ ಆಗಿ ಅಂತಂದರೆ ಏನು ನಿರ್ಲಕ್ಷ್ಯ ಇದೆ, ಇಂಜಿನಿಯರ್ಗಳು ಯಾರು ಏನೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೆಬಿ ನಗರ ಪೊಲೀಸರು ಕೂಡ ಒಂದಷ್ಟು ಇನ್ಫಾರ್ಮೇಷನ್ ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ BBMP ಅಧಿಕಾರಿಗಳಾಗಿರ್ಬೋದು ಮತ್ತು ಅಧಿಕಾರಿಗಳು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ, ಇಷ್ಟೆಲ್ಲ ಆಗ್ತಿದ್ರು ಕೂಡ ಅದರ ಬಗ್ಗೆ ಇವರಿಗೆ BBMP ಅಧಿಕಾರಿಗಳಿಗೆ ಮಾಹಿತಿ ಇತ್ತ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳದಲ್ಲಿ ಈಗಾಗಲೇ BBMP ಅಧಿಕಾರಿಗಳು, ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಜೆಬಿ ನಗರ ಪೊಲೀಸರು ಘಟನಾ ಸ್ಥಳದಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಅಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಮಾಹಿತಿ. ಅಲ್ಲಿ ಒಂದಷ್ಟು ವಸ್ತುಗಳು ಹೋಗಿದೆ. ಕಂಪ್ಲೀಟಾಗಿ ಒಂದು ಮನೆ ಅಲ್ಲಿ ಕಂಪ್ಲೀಟಾಗಿ ಉರುಳಿ ಬಿದ್ದಿರೋದ್ರಿಂದ ಅದೇ ಅವಶೇಷಗಳನ್ನು ಕ್ಲಿಯರ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. JCBಗಳನ್ನು ಕರೆಸಿ ಅವಶೇಷಗಳನ್ನು ಕ್ಲಿಯರ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಈ ಒಂದು ಘಟನೆಗೆ ಅಸಲಿ ಕಾರಣ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಘಟನಾ ಸ್ಥಳದಲ್ಲಿ ಪರಿಶೀಲನಾ ಕಾರ್ಯ ನಡೀತಿದೆ. ಜಯಪ್ರಕಾಶ್, ಬೆಂಗಳೂರಿನಲ್ಲಿ ರಸ್ತೆಗೆ ವಾಲಿದೆ 2 ಅಂತಸ್ತಿನ ಕಟ್ಟಡ. ತಿಪ್ಪಸಂದ್ರ ಮೇನ್ ರೋಡ್ನಲ್ಲಿ ವಾಲಿದ ಮನೆ, ಕಟ್ಟಡದ ಪಕ್ಕದಲ್ಲಿ ಹೊಸ ಮನೆ ನಿರ್ಮಾಣ, ಪಕ್ಕದಲ್ಲೇ ಅಗೆಯುವಾಗ ಕುಸಿದ ಮಣ್ಣು. ವಾಲಿರುವ 2 ಅಂತಸ್ತಿನ ಮನೆ, ಜನ ಆತಂಕ. ಸ್ಥಳದಲ್ಲಿ ಜೆಪಿ ನಗರ ಪೊಲೀಸರಿಂದ ಪರಿಶೀಲನೆ ಆಗ್ತಾ ಇದೆ. 1-2 ಅಂತಸ್ತಿನ ಕಟ್ಟಡ, ಪಕ್ಕದಲ್ಲಿ ಇನ್ನೊಂದು ಮನೆ ಕಟ್ತಾ ಇದ್ದಾರೆ. ಆಗ ಪಾಯ ಮೋಸ್ಟ್ಲಿ ಅದೇ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪಾಯ ಅಗೆಯುವಾಗ ಮನೆ ವಾಲಿದೆ, ಕಂಪ್ಲೀಟ್ ಮನೆ ವಾಲಿದೆ. ಈಗ 2 ಕಾರಣಗಳಿರುತ್ತೆ. ಒಂದು, ಹೊಸದಾಗಿ ಕಟ್ಟುವಂಥ ಸಂದರ್ಭದಲ್ಲಿ ಈ ಮನೆಗಳಿಗೆ ಅಡಿಪಾಯಕ್ಕೆ ಏನಾದರೂ ತೊಂದರೆ ಆದಾಗ ಈ ಥರ ಉಂಟಾಗುತ್ತೆ. ಮಾದೇಶ್ ಲೊಕೇಶನಲ್ಲಿದ್ದಾರೆ, ಅಲ್ಲಿಂದ ಓಕೆ. ಮಾದೇಶ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮಾದೇಶ್ ಪ್ಲೀಸ್. ಜಯಪ್ರಕಾಶ್, ಕಳೆದ 1 ಗಂಟೆ ಮುಂಚೆ ಜೆಬಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ತಿಪ್ಪಸಂದ್ರ ಮೇನ್ ರೋಡ್ನಲ್ಲಿ ಒಂದು ಘಟನೆ ನಡೆದಿದೆ. ಅಲ್ಲಿ ಅಕ್ಕಪಕ್ಕದಲ್ಲಿ ಅಂದರೆ ಇತ್ತೀಚೆಗೆ ಒಂದು ಕನ್ಸ್ಟ್ರಕ್ಷನನ್ನು ಮಾಡ್ತಿರ್ತಾರೆ. ಕನ್ಸ್ಟ್ರಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ, ಬುನಾದಿ ಅಗೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಜಾಸ್ತಿ ಮಣ್ಣು ಅಗೆದಿರೋದ್ರಿಂದ ಅಕ್ಕಪಕ್ಕದ ಬಿಲ್ಡಿಂಗ್ಗಳು ಕುಸಿದಿದೆ ಅನ್ನೋಂಥದ್ದು ಸದ್ಯಕ್ಕೆ ಪ್ರಾಥಮಿಕವಾಗಿ ಬಂದಿರುವಂಥ ಮಾಹಿತಿ. ಈಗಾಗಲೇ ಘಟನಾ ಸ್ಥಳಕ್ಕೆ ಜೆಬಿ ನಗರ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆ ಒಂದು ಬುನಾದಿ ಅಗಿತಿರುವಂಥ ಮಾಲೀಕ ಏನಿದ್ದಾನೆ, ಜಾಗದ ಮಾಲೀಕನಿಗೆ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾವೊಂದು ಕಾರಣಕ್ಕಾಗಿ ಬಿತ್ತು, ಅಷ್ಟು ಪರ್ಮಿಷನ್ ಇದ್ದು ಆ ಒಂದು ಕನ್ಸ್ಟ್ರಕ್ಷನ್ ನಡೆಸಿತ್ತ, ಅಕ್ಕಪಕ್ಕದ ಮನೆಗಳು 2 ಮನೆಗಳು ವಾಲಿದೆ ಕಂಪ್ಲೀಟ್ ಆಗಿ ಅಂತಂದರೆ ಏನು ನಿರ್ಲಕ್ಷ್ಯ ಇದೆ, ಇಂಜಿನಿಯರ್ಗಳು ಯಾರು ಏನೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೆಬಿ ನಗರ ಪೊಲೀಸರು ಕೂಡ ಒಂದಷ್ಟು ಇನ್ಫಾರ್ಮೇಷನ್ ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ BBMP ಅಧಿಕಾರಿಗಳಾಗಿರ್ಬೋದು ಮತ್ತು ಅಧಿಕಾರಿಗಳು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ, ಇಷ್ಟೆಲ್ಲ ಆಗ್ತಿದ್ರು ಕೂಡ ಅದರ ಬಗ್ಗೆ ಇವರಿಗೆ BBMP ಅಧಿಕಾರಿಗಳಿಗೆ ಮಾಹಿತಿ ಇತ್ತ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳದಲ್ಲಿ
ಸ್ಥಳದಲ್ಲಿ ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು, ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಜೆಬಿ ನಗರ ಪೊಲೀಸರು ಘಟನಾ ಸ್ಥಳದಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಅಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಮಾಹಿತಿ. ಅಲ್ಲಿ ಒಂದಷ್ಟು ವಸ್ತುಗಳು ಹೋಗಿದೆ. ಕಂಪ್ಲೀಟ್ ಆಗಿ ಒಂದು ಮನೆ ಅಲ್ಲಿ ಕಂಪ್ಲೀಟ್ ಆಗಿ ಉರುಳಿ ಬಿದ್ದಿರೋದ್ರಿಂದ ಅದೇ ಅವಶೇಷಗಳನ್ನು ಕ್ಲಿಯರ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. JCBಗಳನ್ನು ಕರೆಸಿ ಅವಶೇಷಗಳನ್ನು ಕ್ಲಿಯರ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಈ ಒಂದು ಘಟನೆಗೆ ಅಸಲಿ ಕಾರಣ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಘಟನಾ ಸ್ಥಳದಲ್ಲಿ ಪರಿಶೀಲನೆ ಕಾರ್ಯ ನಡೀತಿದೆ. ಜಯಪ್ರಕಾಶ್, ಬೆಂಗಳೂರಿನಲ್ಲಿ ರಸ್ತೆಗೆ ವಾಲಿದೆ 2 ಅಂತಸ್ತಿನ ಕಟ್ಟಡ. ತಿಪ್ಪಸಂದ್ರ ಮೇನ್ ರೋಡ್ನಲ್ಲಿ ವಾಲಿದ ಮನೆ, ಕಟ್ಟಡದ ಪಕ್ಕದಲ್ಲಿ ಹೊಸ ಮನೆ ನಿರ್ಮಾಣ, ಪಕ್ಕದಲ್ಲೇ ಅಗೆಯುವಾಗ ಕುಸಿದ ಮಣ್ಣು. ವಾಲಿರುವ 2 ಅಂತಸ್ತಿನ ಮನೆ, ಜನ ಆತಂಕ. ಸ್ಥಳದಲ್ಲಿ JP ನಗರ ಪೊಲೀಸರಿಂದ ಪರಿಶೀಲನೆ ಆಗ್ತಾ ಇದೆ. 1-2 ಅಂತಸ್ತಿನ ಕಟ್ಟಡ, ಪಕ್ಕದಲ್ಲಿ ಇನ್ನೊಂದು ಮನೆ ಕಟ್ತಾ ಇದ್ದಾರೆ. ಆಗ ಪಾಯ ಮೋಸ್ಟ್ಲಿ ಅದೇ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪಾಯ ಅಗೆಯುವಾಗ ಮನೆ ವಾಲಿದೆ, ಕಂಪ್ಲೀಟ್ ಮನೆ ವಾಲಿದೆ. ಈಗ 2 ಕಾರಣಗಳಿರುತ್ತೆ. ಒಂದು, ಹೊಸದಾಗಿ ಕಟ್ಟುವಂಥ ಸಂದರ್ಭದಲ್ಲಿ ಈ ಮನೆಗಳಿಗೆ ಅಡಿಪಾಯಕ್ಕೆ ಏನಾದರೂ ತೊಂದರೆ ಆದಾಗ ಈ ಥರ ಉಂಟಾಗುತ್ತೆ. ಮಾದೇಶ್ ಲೊಕೇಶನಲ್ಲಿದ್ದಾರೆ. ಅಲ್ಲಿಂದ ಓಕೆ, ಮಾದೇಶ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮಾದೇಶ್ ಪ್ಲೀಸ್. ಜಯಪ್ರಕಾಶ್, ಕಳೆದ 1 ಗಂಟೆ ಮುಂಚೆ JB ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ತಿಪ್ಸಂದ್ರ ಮೇನ್ ರೋಡ್ನಲ್ಲಿ ಒಂದು ಘಟನೆ ನಡೆದಿದೆ. ಅಲ್ಲಿ ಅಕ್ಕಪಕ್ಕದಲ್ಲಿ ಅಂದರೆ ಇತ್ತೀಚೆಗೆ ಒಂದು ಕನ್ಸ್ಟ್ರಕ್ಷನನ್ನು ಮಾಡ್ತಿರ್ತಾರೆ. ಕನ್ಸ್ಟ್ರಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ, ಬುನಾದಿ ಅಗೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಜಾಸ್ತಿ ಮಣ್ಣು ಅಗೆದಿರೋದ್ರಿಂದ ಅಕ್ಕಪಕ್ಕದ ಬಿಲ್ಡಿಂಗ್ಗಳು ಕುಸಿದಿದೆ ಅನ್ನೋಂಥದ್ದು ಸದ್ಯಕ್ಕೆ ಪ್ರಾಥಮಿಕವಾಗಿ ಬಂದಿರುವಂಥ ಮಾಹಿತಿ. ಈಗಾಗಲೇ ಘಟನಾ ಸ್ಥಳಕ್ಕೆ JB ನಗರ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆ ಒಂದು ಬುನಾದಿ ಅಗಿತಿರುವಂಥ ಮಾಲೀಕ ಏನಿದ್ದಾನೆ, ಜಾಗದ ಮಾಲೀಕನಿಗೆ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾವೊಂದು ಕಾರಣಕ್ಕಾಗಿ ಬಿತ್ತು, ಅಷ್ಟು ಪರ್ಮಿಷನ್ ಇದ್ದು ಆ ಒಂದು ಕನ್ಸ್ಟ್ರಕ್ಷನ್ ನಡೆಸಿತ್ತ, ಅಕ್ಕಪಕ್ಕದ ಮನೆಗಳು 2 ಮನೆಗಳು ವಾಲಿದೆ ಕಂಪ್ಲೀಟ್ ಆಗಿ ಅಂತಂದರೆ ಏನು ನಿರ್ಲಕ್ಷ್ಯ ಇದೆ, ಇಂಜಿನಿಯರ್ಗಳು ಯಾರು ಏನೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ JB ನಗರ ಪೊಲೀಸರು ಕೂಡ ಒಂದಷ್ಟು ಇನ್ಫಾರ್ಮೇಷನ್ ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ BBMP ಅಧಿಕಾರಿಗಳಾಗಿರ್ಬೋದು ಮತ್ತು ಅಧಿಕಾರಿಗಳು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ, ಇಷ್ಟೆಲ್ಲ ಆಗ್ತಿದ್ರು ಕೂಡ ಅದರ ಬಗ್ಗೆ ಇವರಿಗೆ BBMP ಅಧಿಕಾರಿಗಳಿಗೆ ಮಾಹಿತಿ ಇತ್ತ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳದಲ್ಲಿ ಈಗಾಗಲೇ BBMP ಅಧಿಕಾರಿಗಳು, ಅಗ್ನಿಶಾಮಕ ಸಿಬ್ಬಂದಿ ಮತ್ತು JB ನಗರ ಪೊಲೀಸರು ಘಟನಾ ಸ್ಥಳದಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಅಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಮಾಹಿತಿ. ಅಲ್ಲಿ ಒಂದಷ್ಟು ವಸ್ತುಗಳು ಹೋಗಿದೆ. ಕಂಪ್ಲೀಟ್ ಆಗಿ ಒಂದು ಮನೆ ಅಲ್ಲಿ ಕಂಪ್ಲೀಟ್ ಆಗಿ ಉರುಳಿ ಬಿದ್ದಿರೋದ್ರಿಂದ ಅದೇ ಅವಶೇಷಗಳನ್ನು ಕ್ಲಿಯರ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. JCBಗಳನ್ನು ಕರೆಸಿ ಅವಶೇಷಗಳನ್ನು ಕ್ಲಿಯರ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಈ ಒಂದು ಘಟನೆಗೆ ಅಸಲಿ ಕಾರಣ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಘಟನಾ ಸ್ಥಳದಲ್ಲಿ ಪರಿಶೀಲನೆ ಕಾರ್ಯ ನಡೀತಿದೆ. ಜಯಪ್ರಕಾಶ್, ಬೆಂಗಳೂರಿನಲ್ಲಿ ರಸ್ತೆಗೆ ವಾಲಿದೆ 2 ಅಂತಸ್ತಿನ ಕಟ್ಟಡ. ತಿಪ್ಪಸಂದ್ರ ಮೇನ್ ರೋಡ್ನಲ್ಲಿ ವಾಲಿದ ಮನೆ, ಕಟ್ಟಡದ ಪಕ್ಕದಲ್ಲಿ ಹೊಸ ಮನೆ ನಿರ್ಮಾಣ, ಪಕ್ಕದಲ್ಲೇ ಅಗೆಯುವಾಗ ಕುಸಿದ ಮಣ್ಣು. ವಾಲಿರುವ 2 ಅಂತಸ್ತಿನ ಮನೆ, ಜನ ಆತಂಕ. ಸ್ಥಳದಲ್ಲಿ JP ನಗರ ಪೊಲೀಸರಿಂದ ಪರಿಶೀಲನೆ ಆಗ್ತಾ ಇದೆ. 1-2 ಅಂತಸ್ತಿನ ಕಟ್ಟಡ, ಪಕ್ಕದಲ್ಲಿ ಇನ್ನೊಂದು ಮನೆ ಕಟ್ತಾ ಇದ್ದಾರೆ. ಆಗ ಪಾಯ ಮೋಸ್ಟ್ಲಿ ಅದೇ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪಾಯ ಅಗೆಯುವಾಗ ಮನೆ ವಾಲಿದೆ, ಕಂಪ್ಲೀಟ್ ಮನೆ ವಾಲಿದೆ. ಈಗ 2 ಕಾರಣಗಳಿರುತ್ತೆ. ಒಂದು, ಹೊಸದಾಗಿ ಕಟ್ಟುವಂಥ ಸಂದರ್ಭದಲ್ಲಿ ಈ ಮನೆಗಳಿಗೆ ಅಡಿಪಾಯಕ್ಕೆ ಏನಾದರೂ ತೊಂದರೆ ಆದಾಗ ಈ ಥರ ಉಂಟಾಗುತ್ತೆ. ಮಾದೇಶ್ ಲೊಕೇಶನಲ್ಲಿದ್ದಾರೆ. ಅಲ್ಲಿಂದ ಓಕೆ, ಮಾದೇಶ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮಾದೇಶ್ ಪ್ಲೀಸ್. ಜಯಪ್ರಕಾಶ್, ಕಳೆದ 1 ಗಂಟೆ ಮುಂಚೆ JB ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ತಿಪ್ಸಂದ್ರ ಮೇನ್ ರೋಡ್ನಲ್ಲಿ ಒಂದು ಘಟನೆ ನಡೆದಿದೆ. ಅಲ್ಲಿ ಅಕ್ಕಪಕ್ಕದಲ್ಲಿ ಅಂದರೆ ಇತ್ತೀಚೆಗೆ ಒಂದು ಕನ್ಸ್ಟ್ರಕ್ಷನನ್ನು ಮಾಡ್ತಿರ್ತಾರೆ. ಕನ್ಸ್ಟ್ರಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ, ಬುನಾದಿ ಅಗೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಜಾಸ್ತಿ ಮಣ್ಣು ಅಗೆದಿರೋದ್ರಿಂದ ಅಕ್ಕಪಕ್ಕದ ಬಿಲ್ಡಿಂಗ್ಗಳು ಕುಸಿದಿದೆ ಅನ್ನೋಂಥದ್ದು ಸದ್ಯಕ್ಕೆ ಪ್ರಾಥಮಿಕವಾಗಿ ಬಂದಿರುವಂಥ ಮಾಹಿತಿ. ಈಗಾಗಲೇ ಘಟನಾ ಸ್ಥಳಕ್ಕೆ JB ನಗರ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆ ಒಂದು ಬುನಾದಿ ಅಗಿತಿರುವಂಥ ಮಾಲೀಕ ಏನಿದ್ದಾನೆ,
ಜಾಗದ ಮಾಲೀಕನಿಗೆ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾವೊಂದು ಕಾರಣಕ್ಕಾಗಿ ಬಿತ್ತು, ಅಷ್ಟು ಪರ್ಮಿಷನ್ ಇದ್ದು ಆ ಒಂದು ಕನ್ಸ್ಟ್ರಕ್ಷನ್ ನಡೆಸಿತ್ತ, ಅಕ್ಕಪಕ್ಕದ ಮನೆಗಳು 2 ಮನೆಗಳು ವಾಲಿದೆ ಕಂಪ್ಲೀಟ್ ಆಗಿ ಅಂತಂದರೆ ಏನು ನಿರ್ಲಕ್ಷ್ಯ ಇದೆ, ಇಂಜಿನಿಯರ್ಗಳು ಯಾರು ಏನೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೆ.ಬಿ. ನಗರ ಪೊಲೀಸರು ಕೂಡ ಒಂದಷ್ಟು ಇನ್ಫಾರ್ಮೇಷನ್ ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ BBMP ಅಧಿಕಾರಿಗಳಾಗಿರ್ಬೋದು ಮತ್ತು ಅಧಿಕಾರಿಗಳು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಇಷ್ಟೆಲ್ಲ ಆಗ್ತಿದ್ರು ಕೂಡ ಅದರ ಬಗ್ಗೆ ಇವರಿಗೆ BBMP ಅಧಿಕಾರಿಗಳಿಗೆ ಮಾಹಿತಿ ಇತ್ತ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳದಲ್ಲಿ ಈಗಾಗಲೇ BBMP ಅಧಿಕಾರಿಗಳು, ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಜೆ.ಬಿ. ನಗರ ಪೊಲೀಸರು ಘಟನಾ ಸ್ಥಳದಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಅಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಮಾಹಿತಿ. ಅಲ್ಲಿ ಒಂದಷ್ಟು ವಸ್ತುಗಳು ಹೋಗಿದೆ, ಕಂಪ್ಲೀಟ್ ಆಗಿ ಒಂದು ಮನೆ ಅಲ್ಲಿ ಕಂಪ್ಲೀಟ್ ಆಗಿ ಉರುಳಿ ಬಿದ್ದಿರೋದ್ರಿಂದ ಅದೇ ಅವಶೇಷಗಳನ್ನು ಕ್ಲಿಯರ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. JCBಗಳನ್ನು ಕರೆಸಿ ಅವಶೇಷಗಳನ್ನು ಕ್ಲಿಯರ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಈ ಒಂದು ಘಟನೆಗೆ ಅಸಲಿ ಕಾರಣ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಘಟನಾ ಸ್ಥಳದಲ್ಲಿ ಪರಿಶೀಲನೆ ಕಾರ್ಯ ನಡೀತಿದೆ. ಜಯಪ್ರಕಾಶ್, ಬೆಂಗಳೂರಿನಲ್ಲಿ ರಸ್ತೆಗೆ ವಾಲಿದೆ 2 ಅಂತಸ್ತಿನ ಕಟ್ಟಡ. ತಿಪ್ಪಸಂದ್ರ ಮೇನ್ ರೋಡ್ನಲ್ಲಿ ವಾಲಿದ ಮನೆ, ಕಟ್ಟಡದ ಪಕ್ಕದಲ್ಲಿ ಹೊಸ ಮನೆ ನಿರ್ಮಾಣ, ಪಕ್ಕದಲ್ಲೇ ಅಗೆಯುವಾಗ ಕುಸಿದ ಮಣ್ಣು. ವಾಲಿರುವ 2 ಅಂತಸ್ತಿನ ಮನೆ, ಜನ ಆತಂಕ. ಸ್ಥಳದಲ್ಲಿ JP ನಗರ ಪೊಲೀಸರಿಂದ ಪರಿಶೀಲನೆ ಆಗ್ತಾ ಇದೆ. 1-2 ಅಂತಸ್ತಿನ ಕಟ್ಟಡ, ಪಕ್ಕದಲ್ಲಿ ಇನ್ನೊಂದು ಮನೆ ಕಟ್ತಾ ಇದ್ದಾರೆ. ಆಗ ಪಾಯ ಮೋಸ್ಟ್ಲಿ ಅದೇ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪಾಯ ಅಗೆಯುವಾಗ ಮನೆ ವಾಲಿದೆ, ಕಂಪ್ಲೀಟ್ ಮನೆ ವಾಲಿದೆ. ಈಗ 2 ಕಾರಣಗಳಿರುತ್ತೆ. ಒಂದು, ಹೊಸದಾಗಿ ಕಟ್ಟುವಂಥ ಸಂದರ್ಭದಲ್ಲಿ ಈ ಮನೆಗಳಿಗೆ ಅಡಿಪಾಯಕ್ಕೆ ಏನಾದರೂ ತೊಂದರೆ ಆದಾಗ ಈ ಥರ ಉಂಟಾಗುತ್ತೆ. ಮಾದೇಶ್ ಲೊಕೇಶನಲ್ಲಿದ್ದಾರೆ, ಅಲ್ಲಿಂದ ಓಕೆ. ಮಾದೇಶ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮಾದೇಶ್ ಪ್ಲೀಸ್. ಜಯಪ್ರಕಾಶ್, ಕಳೆದ 1 ಗಂಟೆ ಮುಂಚೆ ಜೆ.ಬಿ. ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ತಿಪ್ಸಂದ್ರ ಮೇನ್ ರೋಡ್ನಲ್ಲಿ ಒಂದು ಘಟನೆ ನಡೆದಿದೆ. ಅಲ್ಲಿ ಅಕ್ಕಪಕ್ಕದಲ್ಲಿ ಅಂದರೆ ಇತ್ತೀಚೆಗೆ ಒಂದು ಕನ್ಸ್ಟ್ರಕ್ಷನನ್ನು ಮಾಡ್ತಿರ್ತಾರೆ. ಕನ್ಸ್ಟ್ರಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ, ಬುನಾದಿ ಅಗೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಜಾಸ್ತಿ ಮಣ್ಣು ಅಗೆದಿರೋದ್ರಿಂದ ಅಕ್ಕಪಕ್ಕದ ಬಿಲ್ಡಿಂಗ್ಗಳು ಕುಸಿದಿದೆ ಅನ್ನೋಂಥದ್ದು ಸದ್ಯಕ್ಕೆ ಪ್ರಾಥಮಿಕವಾಗಿ ಬಂದಿರುವಂಥ ಮಾಹಿತಿ. ಈಗಾಗಲೇ ಘಟನಾ ಸ್ಥಳಕ್ಕೆ ಜೆ.ಬಿ. ನಗರ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆ ಒಂದು ಬುನಾದಿ ಅಗಿತಿರುವಂಥ ಮಾಲೀಕ ಏನಿದ್ದಾನೆ, ಜಾಗದ ಮಾಲೀಕನಿಗೆ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾವೊಂದು ಕಾರಣಕ್ಕಾಗಿ ಬಿತ್ತು, ಅಷ್ಟು ಪರ್ಮಿಷನ್ ಇದ್ದು ಆ ಒಂದು ಕನ್ಸ್ಟ್ರಕ್ಷನ್ ನಡೆಸಿತ್ತ, ಅಕ್ಕಪಕ್ಕದ ಮನೆಗಳು 2 ಮನೆಗಳು ವಾಲಿದೆ ಕಂಪ್ಲೀಟ್ ಆಗಿ ಅಂತಂದರೆ ಏನು ನಿರ್ಲಕ್ಷ್ಯ ಇದೆ, ಇಂಜಿನಿಯರ್ಗಳು ಯಾರು ಏನೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೆ.ಬಿ. ನಗರ ಪೊಲೀಸರು ಕೂಡ ಒಂದಷ್ಟು ಇನ್ಫಾರ್ಮೇಷನ್ ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ BBMP ಅಧಿಕಾರಿಗಳಾಗಿರ್ಬೋದು ಮತ್ತು ಅಧಿಕಾರಿಗಳು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಇಷ್ಟೆಲ್ಲ ಆಗ್ತಿದ್ರು ಕೂಡ ಅದರ ಬಗ್ಗೆ ಇವರಿಗೆ BBMP ಅಧಿಕಾರಿಗಳಿಗೆ ಮಾಹಿತಿ ಇತ್ತ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳದಲ್ಲಿ ಈಗಾಗಲೇ BBMP ಅಧಿಕಾರಿಗಳು, ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಜೆ.ಬಿ. ನಗರ ಪೊಲೀಸರು ಘಟನಾ ಸ್ಥಳದಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಅಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಮಾಹಿತಿ. ಅಲ್ಲಿ ಒಂದಷ್ಟು ವಸ್ತುಗಳು ಹೋಗಿದೆ, ಕಂಪ್ಲೀಟ್ ಆಗಿ ಒಂದು ಮನೆ ಅಲ್ಲಿ ಕಂಪ್ಲೀಟ್ ಆಗಿ ಉರುಳಿ ಬಿದ್ದಿರೋದ್ರಿಂದ ಅದೇ ಅವಶೇಷಗಳನ್ನು ಕ್ಲಿಯರ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. JCBಗಳನ್ನು ಕರೆಸಿ ಅವಶೇಷಗಳನ್ನು ಕ್ಲಿಯರ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಈ ಒಂದು ಘಟನೆಗೆ ಅಸಲಿ ಕಾರಣ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಘಟನಾ ಸ್ಥಳದಲ್ಲಿ ಪರಿಶೀಲನೆ ಕಾರ್ಯ ನಡೀತಿದೆ. ಜಯಪ್ರಕಾಶ್, ಬೆಂಗಳೂರಿನಲ್ಲಿ ರಸ್ತೆಗೆ ವಾಲಿದೆ 2 ಅಂತಸ್ತಿನ ಕಟ್ಟಡ. ತಿಪ್ಪಸಂದ್ರ ಮೇನ್ ರೋಡ್ನಲ್ಲಿ ವಾಲಿದ ಮನೆ, ಕಟ್ಟಡದ ಪಕ್ಕದಲ್ಲಿ ಹೊಸ ಮನೆ ನಿರ್ಮಾಣ, ಪಕ್ಕದಲ್ಲೇ ಅಗೆಯುವಾಗ ಕುಸಿದ ಮಣ್ಣು. ವಾಲಿರುವ 2 ಅಂತಸ್ತಿನ ಮನೆ, ಜನ ಆತಂಕ. ಸ್ಥಳದಲ್ಲಿ JP ನಗರ ಪೊಲೀಸರಿಂದ ಪರಿಶೀಲನೆ ಆಗ್ತಾ ಇದೆ. 1-2 ಅಂತಸ್ತಿನ ಕಟ್ಟಡ, ಪಕ್ಕದಲ್ಲಿ ಇನ್ನೊಂದು ಮನೆ ಕಟ್ತಾ ಇದ್ದಾರೆ. ಆಗ ಪಾಯ ಮೋಸ್ಟ್ಲಿ ಅದೇ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪಾಯ ಅಗೆಯುವಾಗ ಮನೆ ವಾಲಿದೆ, ಕಂಪ್ಲೀಟ್ ಮನೆ ವಾಲಿದೆ. ಈಗ 2 ಕಾರಣಗಳಿರುತ್ತೆ. ಒಂದು, ಹೊಸದಾಗಿ ಕಟ್ಟುವಂಥ ಸಂದರ್ಭದಲ್ಲಿ ಈ ಮನೆಗಳಿಗೆ ಅಡಿಪಾಯಕ್ಕೆ ಏನಾದರೂ ತೊಂದರೆ ಆದಾಗ ಈ ಥರ ಉಂಟಾಗುತ್ತೆ. ಮಾದೇಶ್ ಲೊಕೇಶನಲ್ಲಿದ್ದಾರೆ, ಅಲ್ಲಿಂದ ಓಕೆ. ಮಾದೇಶ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮಾದೇಶ್ ಪ್ಲೀಸ್.
ಜಯಪ್ರಕಾಶ್, ಕಳೆದ 1 ಗಂಟೆ ಮುಂಚೆ ಜೆ.ಬಿ. ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ತಿಪ್ಸಂದ್ರ ಮೇನ್ ರೋಡ್ನಲ್ಲಿ ಒಂದು ಘಟನೆ ನಡೆದಿದೆ. ಅಲ್ಲಿ ಅಕ್ಕಪಕ್ಕದಲ್ಲಿ ಅಂದರೆ ಇತ್ತೀಚೆಗೆ ಒಂದು ಕನ್ಸ್ಟ್ರಕ್ಷನ್ ಅನ್ನ ಮಾಡ್ತಿರ್ತಾರೆ. ಕನ್ಸ್ಟ್ರಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ ಬುನಾದಿ ಅಗೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಜಾಸ್ತಿ ಮಣ್ಣು ಅಗೆದಿರೋದ್ರಿಂದ ಅಕ್ಕಪಕ್ಕದ ಬಿಲ್ಡಿಂಗ್ಗಳು ಕುಸಿದಿದೆ ಅನ್ನೋಂಥದ್ದು ಸದ್ಯಕ್ಕೆ ಪ್ರಾಥಮಿಕವಾಗಿ ಬಂದಿರುವಂಥ ಮಾಹಿತಿ. ಈಗಾಗಲೇ ಘಟನಾ ಸ್ಥಳಕ್ಕೆ ಜೆ.ಬಿ. ನಗರ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆ ಒಂದು ಬುನಾದಿ ಅಗಿತಿರುವಂಥ ಮಾಲೀಕ ಏನಿದ್ದಾನೆ, ಜಾಗದ ಮಾಲೀಕನಿಗೆ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾವೊಂದು ಕಾರಣಕ್ಕಾಗಿ ಬಿತ್ತು, ಅಷ್ಟು ಪರ್ಮಿಷನ್ ಇದ್ದು ಆ ಒಂದು ಕನ್ಸ್ಟ್ರಕ್ಷನ್ ನಡೆಸಿತ್ತ, ಅಕ್ಕಪಕ್ಕದ ಮನೆಗಳು 2 ಮನೆಗಳು ವಾಲಿದೆ ಕಂಪ್ಲೀಟ್ ಆಗಿ ಅಂತಂದರೆ ಏನು ನಿರ್ಲಕ್ಷ್ಯ ಇದೆ, ಇಂಜಿನಿಯರ್ಗಳು ಯಾರು ಏನೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೆ.ಬಿ. ನಗರ ಪೊಲೀಸರು ಕೂಡ ಒಂದಷ್ಟು ಇನ್ಫಾರ್ಮೇಷನ್ ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ BBMP ಅಧಿಕಾರಿಗಳಾಗಿರ್ಬೋದು ಮತ್ತು ಅಧಿಕಾರಿಗಳು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಇಷ್ಟೆಲ್ಲ ಆಗ್ತಿದ್ರು ಕೂಡ ಅದರ ಬಗ್ಗೆ ಇವರಿಗೆ BBMP ಅಧಿಕಾರಿಗಳಿಗೆ ಮಾಹಿತಿ ಇತ್ತ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳದಲ್ಲಿ ಈಗಾಗಲೇ BBMP ಅಧಿಕಾರಿಗಳು, ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಜೆ.ಬಿ. ನಗರ ಪೊಲೀಸರು ಘಟನಾ ಸ್ಥಳದಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಅಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಮಾಹಿತಿ. ಅಲ್ಲಿ ಒಂದಷ್ಟು ವಸ್ತುಗಳು ಹೋಗಿದೆ. ಕಂಪ್ಲೀಟ್ ಆಗಿ ಒಂದು ಮನೆ ಅಲ್ಲಿ ಕಂಪ್ಲೀಟ್ ಆಗಿ ಉರುಳಿ ಬಿದ್ದಿರೋದ್ರಿಂದ ಅದೇ ಅವಶೇಷಗಳನ್ನು ಕ್ಲಿಯರ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. JCBಗಳನ್ನು ಕರೆಸಿ ಅವಶೇಷಗಳನ್ನು ಕ್ಲಿಯರ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಈ ಒಂದು ಘಟನೆಗೆ ಅಸಲಿ ಕಾರಣ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಘಟನಾ ಸ್ಥಳದಲ್ಲಿ ಪರಿಶೀಲನಾ ಕಾರ್ಯ ನಡೀತಿದೆ. ಜಯಪ್ರಕಾಶ್, ಬೆಂಗಳೂರಿನಲ್ಲಿ ರಸ್ತೆಗೆ ವಾಲಿದೆ 2 ಅಂತಸ್ತಿನ ಕಟ್ಟಡ. ತಿಪ್ಪಸಂದ್ರ ಮೇನ್ ರೋಡ್ನಲ್ಲಿ ವಾಲಿದ ಮನೆ, ಕಟ್ಟಡದ ಪಕ್ಕದಲ್ಲಿ ಹೊಸ ಮನೆ ನಿರ್ಮಾಣ, ಪಕ್ಕದಲ್ಲೇ ಅಗೆಯುವಾಗ ಕುಸಿದ ಮಣ್ಣು. ವಾಲಿರುವ 2 ಅಂತಸ್ತಿನ ಮನೆ, ಜನ ಆತಂಕ. ಸ್ಥಳದಲ್ಲಿ ಜೆ.ಪಿ. ನಗರ ಪೊಲೀಸರಿಂದ ಪರಿಶೀಲನೆ ಆಗ್ತಾ ಇದೆ. 1-2 ಅಂತಸ್ತಿನ ಕಟ್ಟಡ, ಪಕ್ಕದಲ್ಲಿ ಇನ್ನೊಂದು ಮನೆ ಕಟ್ತಾ ಇದ್ದಾರೆ. ಆಗ ಪಾಯ ಮೋಸ್ಟ್ಲಿ ಅದೇ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪಾಯ ಅಗೆಯುವಾಗ ಮನೆ ವಾಲಿದೆ, ಕಂಪ್ಲೀಟ್ ಮನೆ ವಾಲಿದೆ. ಈಗ 2 ಕಾರಣಗಳಿರುತ್ತೆ. ಒಂದು, ಹೊಸದಾಗಿ ಕಟ್ಟುವಂಥ ಸಂದರ್ಭದಲ್ಲಿ ಈ ಮನೆಗಳಿಗೆ ಅಡಿಪಾಯಕ್ಕೆ ಏನಾದರೂ ತೊಂದರೆ ಆದಾಗ ಈ ಥರ ಉಂಟಾಗುತ್ತೆ. ಮಾದೇಶ್ ಲೊಕೇಶನಲ್ಲಿದ್ದಾರೆ. ಅಲ್ಲಿಂದ ಓಕೆ, ಮಾದೇಶ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮಾದೇಶ್ ಪ್ಲೀಸ್. ಜಯಪ್ರಕಾಶ್, ಕಳೆದ 1 ಗಂಟೆ ಮುಂಚೆ ಜೆ.ಬಿ. ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ತಿಪ್ಸಂದ್ರ ಮೇನ್ ರೋಡ್ನಲ್ಲಿ ಒಂದು ಘಟನೆ ನಡೆದಿದೆ. ಅಲ್ಲಿ ಅಕ್ಕಪಕ್ಕದಲ್ಲಿ ಅಂದರೆ ಇತ್ತೀಚೆಗೆ ಒಂದು ಕನ್ಸ್ಟ್ರಕ್ಷನ್ ಅನ್ನ ಮಾಡ್ತಿರ್ತಾರೆ. ಕನ್ಸ್ಟ್ರಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ ಬುನಾದಿ ಅಗೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಜಾಸ್ತಿ ಮಣ್ಣು ಅಗೆದಿರೋದ್ರಿಂದ ಅಕ್ಕಪಕ್ಕದ ಬಿಲ್ಡಿಂಗ್ಗಳು ಕುಸಿದಿದೆ ಅನ್ನೋಂಥದ್ದು ಸದ್ಯಕ್ಕೆ ಪ್ರಾಥಮಿಕವಾಗಿ ಬಂದಿರುವಂಥ ಮಾಹಿತಿ. ಈಗಾಗಲೇ ಘಟನಾ ಸ್ಥಳಕ್ಕೆ ಜೆ.ಬಿ. ನಗರ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆ ಒಂದು ಬುನಾದಿ ಅಗಿತಿರುವಂಥ ಮಾಲೀಕ ಏನಿದ್ದಾನೆ, ಜಾಗದ ಮಾಲೀಕನಿಗೆ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾವೊಂದು ಕಾರಣಕ್ಕಾಗಿ ಬಿತ್ತು, ಅಷ್ಟು ಪರ್ಮಿಷನ್ ಇದ್ದು ಆ ಒಂದು ಕನ್ಸ್ಟ್ರಕ್ಷನ್ ನಡೆಸಿತ್ತ, ಅಕ್ಕಪಕ್ಕದ ಮನೆಗಳು 2 ಮನೆಗಳು ವಾಲಿದೆ ಕಂಪ್ಲೀಟ್ ಆಗಿ ಅಂತಂದರೆ ಏನು ನಿರ್ಲಕ್ಷ್ಯ ಇದೆ, ಇಂಜಿನಿಯರ್ಗಳು ಯಾರು ಏನೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೆ.ಬಿ. ನಗರ ಪೊಲೀಸರು ಕೂಡ ಒಂದಷ್ಟು ಇನ್ಫಾರ್ಮೇಷನ್ ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ BBMP ಅಧಿಕಾರಿಗಳಾಗಿರ್ಬೋದು ಮತ್ತು ಅಧಿಕಾರಿಗಳು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಇಷ್ಟೆಲ್ಲ ಆಗ್ತಿದ್ರು ಕೂಡ ಅದರ ಬಗ್ಗೆ ಇವರಿಗೆ BBMP ಅಧಿಕಾರಿಗಳಿಗೆ ಮಾಹಿತಿ ಇತ್ತ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳದಲ್ಲಿ ಈಗಾಗಲೇ BBMP ಅಧಿಕಾರಿಗಳು, ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಜೆ.ಬಿ. ನಗರ ಪೊಲೀಸರು ಘಟನಾ ಸ್ಥಳದಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಅಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಮಾಹಿತಿ. ಅಲ್ಲಿ ಒಂದಷ್ಟು ವಸ್ತುಗಳು ಹೋಗಿದೆ. ಕಂಪ್ಲೀಟ್ ಆಗಿ ಒಂದು ಮನೆ ಅಲ್ಲಿ ಕಂಪ್ಲೀಟ್ ಆಗಿ ಉರುಳಿ ಬಿದ್ದಿರೋದ್ರಿಂದ ಅದೇ ಅವಶೇಷಗಳನ್ನು ಕ್ಲಿಯರ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. JCBಗಳನ್ನು ಕರೆಸಿ ಅವಶೇಷಗಳನ್ನು ಕ್ಲಿಯರ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಈ ಒಂದು ಘಟನೆಗೆ ಅಸಲಿ ಕಾರಣ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಘಟನಾ ಸ್ಥಳದಲ್ಲಿ ಪರಿಶೀಲನಾ ಕಾರ್ಯ ನಡೀತಿದೆ. ಜಯಪ್ರಕಾಶ್, ಬೆಂಗಳೂರಿನಲ್ಲಿ ರಸ್ತೆಗೆ ವಾಲಿದೆ 2 ಅಂತಸ್ತಿನ ಕಟ್ಟಡ. ತಿಪ್ಪಸಂದ್ರ ಮೇನ್ ರೋಡ್ನಲ್ಲಿ ವಾಲಿದ ಮನೆ, ಕಟ್ಟಡದ ಪಕ್ಕದಲ್ಲಿ ಹೊಸ ಮನೆ ನಿರ್ಮಾಣ, ಪಕ್ಕದಲ್ಲೇ ಅಗೆಯುವಾಗ ಕುಸಿದ ಮಣ್ಣು. ವಾಲಿರುವ 2 ಅಂತಸ್ತಿನ ಮನೆ, ಜನ ಆತಂಕ. ಸ್ಥಳದಲ್ಲಿ ಜೆ.ಪಿ. ನಗರ ಪೊಲೀಸರಿಂದ ಪರಿಶೀಲನೆ ಆಗ್ತಾ ಇದೆ. 1-2 ಅಂತಸ್ತಿನ ಕಟ್ಟಡ, ಪಕ್ಕದಲ್ಲಿ ಇನ್ನೊಂದು ಮನೆ ಕಟ್ತಾ ಇದ್ದಾರೆ. ಆಗ ಪಾಯ ಮೋಸ್ಟ್ಲಿ ಅದೇ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪಾಯ ಅಗೆಯುವಾಗ ಮನೆ ವಾಲಿದೆ, ಕಂಪ್ಲೀಟ್ ಮನೆ ವಾಲಿದೆ. ಈಗ 2 ಕಾರಣಗಳಿರುತ್ತೆ. ಒಂದು, ಹೊಸದಾಗಿ ಕಟ್ಟುವಂಥ ಸಂದರ್ಭದಲ್ಲಿ ಈ ಮನೆಗಳಿಗೆ ಅಡಿಪಾಯಕ್ಕೆ ಏನಾದರೂ ತೊಂದರೆ ಆದಾಗ ಈ ಥರ ಉಂಟಾಗುತ್ತೆ.
ಮಾದೇಶ್ ಲೊಕೇಶನಲ್ಲಿದ್ದಾರೆ. ಅಲ್ಲಿಂದ ಓಕೆ, ಮಾದೇಶ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮಾದೇಶ್ ಪ್ಲೀಸ್. ಜಯಪ್ರಕಾಶ್, ಕಳೆದ 1 ಗಂಟೆ ಮುಂಚೆ ಜೆ.ಬಿ. ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ತಿಪ್ಸಂದ್ರ ಮೇನ್ ರೋಡ್ನಲ್ಲಿ ಒಂದು ಘಟನೆ ನಡೆದಿದೆ. ಅಲ್ಲಿ ಅಕ್ಕಪಕ್ಕದಲ್ಲಿ ಅಂದರೆ ಇತ್ತೀಚೆಗೆ ಒಂದು ಕನ್ಸ್ಟ್ರಕ್ಷನನ್ನು ಮಾಡ್ತಿರ್ತಾರೆ. ಕನ್ಸ್ಟ್ರಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ ಬುನಾದಿ ಅಗೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಜಾಸ್ತಿ ಮಣ್ಣು ಅಗೆದಿರೋದ್ರಿಂದ ಅಕ್ಕಪಕ್ಕದ ಬಿಲ್ಡಿಂಗ್ಗಳು ಕುಸಿದಿದೆ ಅನ್ನೋಂಥದ್ದು ಸದ್ಯಕ್ಕೆ ಪ್ರಾಥಮಿಕವಾಗಿ ಬಂದಿರುವಂಥ ಮಾಹಿತಿ. ಈಗಾಗಲೇ ಘಟನಾ ಸ್ಥಳಕ್ಕೆ ಜೆ.ಬಿ. ನಗರ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆ ಒಂದು ಬುನಾದಿ ಅಗಿತಿರುವಂಥ ಮಾಲೀಕ ಏನಿದ್ದಾನೆ, ಜಾಗದ ಮಾಲೀಕನಿಗೆ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾವೊಂದು ಕಾರಣಕ್ಕಾಗಿ ಬಿತ್ತು, ಅಷ್ಟು ಪರ್ಮಿಷನ್ ಇದ್ದು ಆ ಒಂದು ಕನ್ಸ್ಟ್ರಕ್ಷನ್ ನಡೆಸಿತ್ತ, ಅಕ್ಕಪಕ್ಕದ ಮನೆಗಳು 2 ಮನೆಗಳು ವಾಲಿದೆ ಕಂಪ್ಲೀಟ್ ಆಗಿ ಅಂತಂದರೆ ಏನು ನಿರ್ಲಕ್ಷ್ಯ ಇದೆ, ಇಂಜಿನಿಯರ್ಗಳು ಯಾರು ಏನೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೆ.ಬಿ. ನಗರ ಪೊಲೀಸರು ಕೂಡ ಒಂದಷ್ಟು ಇನ್ಫಾರ್ಮೇಷನ್ ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ BBMP ಅಧಿಕಾರಿಗಳಾಗಿರ್ಬೋದು ಮತ್ತು ಅಧಿಕಾರಿಗಳು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಇಷ್ಟೆಲ್ಲ ಆಗ್ತಿದ್ರು ಕೂಡ ಅದರ ಬಗ್ಗೆ ಇವರಿಗೆ BBMP ಅಧಿಕಾರಿಗಳಿಗೆ ಮಾಹಿತಿ ಇತ್ತ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳದಲ್ಲಿ ಈಗಾಗಲೇ BBMP ಅಧಿಕಾರಿಗಳು, ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಜೆ.ಬಿ. ನಗರ ಪೊಲೀಸರು ಘಟನಾ ಸ್ಥಳದಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಅಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಮಾಹಿತಿ. ಅಲ್ಲಿ ಒಂದಷ್ಟು ವಸ್ತುಗಳು ಹೋಗಿದೆ. ಕಂಪ್ಲೀಟ್ ಆಗಿ ಒಂದು ಮನೆ ಅಲ್ಲಿ ಕಂಪ್ಲೀಟ್ ಆಗಿ ಉರುಳಿ ಬಿದ್ದಿರೋದ್ರಿಂದ ಅದೇ ಅವಶೇಷಗಳನ್ನು ಕ್ಲಿಯರ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. JCBಗಳನ್ನು ಕರೆಸಿ ಅವಶೇಷಗಳನ್ನು ಕ್ಲಿಯರ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಈ ಒಂದು ಘಟನೆಗೆ ಅಸಲಿ ಕಾರಣ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಘಟನಾ ಸ್ಥಳದಲ್ಲಿ ಪರಿಶೀಲನೆ ಕಾರ್ಯ ನಡೀತಿದೆ. ಜಯಪ್ರಕಾಶ್, ಬೆಂಗಳೂರಿನಲ್ಲಿ ರಸ್ತೆಗೆ ವಾಲಿದೆ 2 ಅಂತಸ್ತಿನ ಕಟ್ಟಡ. ತಿಪ್ಪಸಂದ್ರ ಮೇನ್ ರೋಡ್ನಲ್ಲಿ ವಾಲಿದ ಮನೆ, ಕಟ್ಟಡದ ಪಕ್ಕದಲ್ಲಿ ಹೊಸ ಮನೆ ನಿರ್ಮಾಣ, ಪಕ್ಕದಲ್ಲೇ ಅಗೆಯುವಾಗ ಕುಸಿದ ಮಣ್ಣು. ವಾಲಿರುವ 2 ಅಂತಸ್ತಿನ ಮನೆ, ಜನ ಆತಂಕ. ಸ್ಥಳದಲ್ಲಿ ಜೆ.ಪಿ. ನಗರ ಪೊಲೀಸರಿಂದ ಪರಿಶೀಲನೆ ಆಗ್ತಾ ಇದೆ. 1-2 ಅಂತಸ್ತಿನ ಕಟ್ಟಡ ಪಕ್ಕದಲ್ಲಿ ಇನ್ನೊಂದು ಮನೆ ಕಟ್ತಾ ಇದ್ದಾರೆ. ಆಗ ಪಾಯ ಮೋಸ್ಟ್ಲಿ ಅದೇ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪಾಯ ಅಗೆಯುವಾಗ ಮನೆ ವಾಲಿದೆ, ಕಂಪ್ಲೀಟ್ ಮನೆ ವಾಲಿದೆ. ಈಗ 2 ಕಾರಣಗಳಿರುತ್ತೆ. ಒಂದು, ಹೊಸದಾಗಿ ಕಟ್ಟುವಂಥ ಸಂದರ್ಭದಲ್ಲಿ ಈ ಮನೆಗಳಿಗೆ ಅಡಿಪಾಯಕ್ಕೆ ಏನಾದರೂ ತೊಂದರೆ ಆದಾಗ ಈ ಥರ ಉಂಟಾಗುತ್ತೆ. ಮಾದೇಶ್ ಲೊಕೇಶನಲ್ಲಿದ್ದಾರೆ. ಅಲ್ಲಿಂದ ಓಕೆ, ಮಾದೇಶ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮಾದೇಶ್ ಪ್ಲೀಸ್.